ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು. ಈ ಸಾರಿ 2024 ನವೆಂಬರ್ 26 ಮತ್ತು 27ರಲ್ಲಿ ಕೃಷಿ ಫಾರಂ ಮಂಡ್ಯದಲ್ಲಿ ನಾವು ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಇದು ಎಲ್ಲ ರೈತರಿಗೂ ಉಪಯೋಗವಾಗುವಂಥ ಟೆಕ್ನಾಲಜಿ ಆಗಿರ್ಬೋದು, ತಾಂತ್ರಿಕತೆಗಳಾಗಿರ್ಬೋದು, ತಳಿಗಳಾಗಿರ್ಬೋದು, ಎಲ್ಲವನ್ನು ಸಮಗ್ರವಾಗಿ ನಾವು ಇಲ್ಲಿ ತೋರಿಸ್ತಾ ಇದ್ವಿ. ಈ ಸಾರಿ ಭತ್ತದಲ್ಲಿ ಬಂದರೆ ನಾವು ಏನು ಮಾಡಿದ್ವಿ ಅಂದರೆ ಸುಮಾರು 30ಕ್ಕೂ ಅಧಿಕ ತಳಿಗಳು, ಏನು ಈಗ ಮಂಡ್ಯ ಜ್ಯೋತಿ ಆಗಿರ್ಬೋದು, KMP 220 ಆಗಿರ್ಬೋದು, RNR ಆಗಿರ್ಬೋದು ಮತ್ತು ಇತರ ತಳಿಗಳ 30ಕ್ಕೂ ಅಧಿಕ ತಳಿಗಳನ್ನು ಬೆಳೆದು ಇಲ್ಲಿ ಪ್ರಾತ್ಯಕ್ಷಿತೆ ಮಾಡಲಾಗಿದೆ. ಜೊತೆಗೆ ಹೈಬ್ರಿಡ್ ತಳಿಗಳು KRH 4 ಇದೆ, KRH 11 ಇದೆ, ಅದನ್ನು ಕೂಡ ನಾವು ಪ್ರಾತ್ಯಕ್ಷಿತೆ ಮಾಡಿ ತೋರಿಸಿದ್ವಿ. ಅದಕ್ಕಿಂತ ಹೆಚ್ಚಾಗಿ ಮತ್ತು ಈ ಬೇಸಾಯ ಪದ್ಧತಿಯ ತಾಂತ್ರಿಕತೆಗಳಾದಂಥ ಈ ಡ್ರಮ್ ಸೀಡರ್ ಭತ್ತದಲ್ಲಿ ಈಗ ಉದಯಪೂರ್ವ ಕಳೆನಾಶಕಗಳನ್ನು ಬಳಸಿ ಕಳೆ ನಿಯಂತ್ರಣ ಮಾಡಿರೋದು, ಮತ್ತು ಈ ಯಂತ್ರಚಾಲಿತ ನಾಟಿ ಭತ್ತದಲ್ಲಿ ನಾವು ಜೈವಿಕ ಒಕ್ಕೂಟದ ಸೂಕ್ಷ್ಮಜೀವಿ ಗೊಬ್ಬರ ಬಳಸ್ಬಿಟ್ಟು ಬೆಳೆದಿರ್ತಕ್ಕಂಥ ಪ್ರಾತ್ಯಕ್ಷಿತೆ. ಜೊತೆಗೆ ಈಗ ಭತ್ತದಲ್ಲಿ ಬರ್ತಕ್ಕಂಥ ಕೀಟಗಳು, ಸಾಮಾನ್ಯವಾಗಿ ಈ ಕೀಟಗಳು ಯಾವಂದರೆ ಈ ಹಳದಿ ಕಾಂಡ ಕೊರಕ ಮತ್ತು ಗರಿ ಸುತ್ತುವ ಹುಳು ಇತ್ಯಾದಿ ಹುಳುಗಳ ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಪ್ರಾತ್ಯಕ್ಷಿತೆಗಳು. ಜೊತೆಗೆ ಅದಲ್ಲದೆ ಮತ್ತು ಈಗ ನಾವು ಈ ಭತ್ತದಲ್ಲಿ ಬರ್ತಕ್ಕಂಥ ರೋಗ, ಬೆಂಕಿ ರೋಗ ಆಗಿರ್ಬೋದು, ಎಲೆ ಕವಚ ರೋಗ ಆಗಿರ್ಬೋದು, ಊದುಬತ್ತಿ ರೋಗ ಆಗಿರ್ಬೋದು, ಮತ್ತು ಎಲ್ಲ ರೋಗಗಳಿಗೂ ನಾವು ಹೇಗೆ ನಿಯಂತ್ರಣೆ ಮಾಡಬೇಕು ಅಂತ ಒಂದು ಪ್ರಾತ್ಯಕ್ಷಿತೆಯನ್ನು ಮಾಡಿ ಇಲ್ಲಿ ತೋರಿಸ್ತಾ ಇದ್ವಿ. ಇದ್ರ ಜೊತೆಗೆ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನೇರ ಭತ್ತ ಬಿತ್ತನೆ ಪದ್ಧತಿಯಲ್ಲಿ ಹೆಚ್ಚಿಗೆ ಒಂದು ಇದಾಗ್ತಿದೆ. ಅದನ್ನು ಹೇಗೆ ಮಾಡಬೇಕು ಅಂತ ಪದ್ಧತಿ ಪ್ರಾತ್ಯಕ್ಷಿತೆ, ಡ್ರಮ್ ಸೀಡರ್ನಿಂದ ಭತ್ತ ಬಿತ್ತಿ ಪ್ರಾತ್ಯಕ್ಷಿತೆಯನ್ನು ಕೂಡ ತೋರಿಸ್ತಾ ಇದ್ವಿ. ಇದಲ್ಲದೆ ಬೀಜೋತ್ಪಾದನೆ ತಾಕುಗಳಿದೆ ಭತ್ತದಲ್ಲಿ, ಹೈಬ್ರಿಡ್ ಆಗಿರ್ಬೋದು, ತಳಿಗಳಾಗಿರ್ಬೋದು, ಅವುಗಳನ್ನು ಕೂಡ ತೋರಿಸ್ತಾ ಇದ್ವಿ. ಇವು ಎಲ್ಲವುಗಳ ಸದುಪಯೋಗವನ್ನು ರೈತರು ಬಂದ್ಬಿಟ್ಟು ನವೆಂಬರ್ 26 ಮತ್ತು 27ನೇ ತಾರೀಕು 2024ರಂದು ಬಂದ್ಬಿಟ್ಟು ಬೆಳಿಗ್ಗೆ 8ರಿಂದ ಸಾಯಂಕಾಲ 6 ಗಂಟೆ ತನಕನೂ ಇದು ಇರುತ್ತೆ. ಮತ್ತು ಮಂಡ್ಯ ಒಂದು ಏನು ಇದರಿಂದ ಬಸ್ ಸ್ಟ್ಯಾಂಡಿಂದ ಈಗ ಸಂಜಯ್ ಟ್ಯಾಕ್ಸಿಂದ ಹೇಳ್ಬಿಟ್ಟು ಈ VC ಫಾರಮ್ವರೆಗೆ ಉಚಿತ ಬಸ್ಸು ನಮ್ಮದೇ ಬಸ್ಸು ಅಲ್ಲಿಂದ ಕರ್ಕೊಂಬಂದು ಮತ್ತು ವಾಪಸ್ಸು ಅಲ್ಲಿಗೆ ಬಿಡುತ್ತೆ. ಅವನ್ನೆಲ್ಲವನ್ನೂ ಕೂಡ ಸದುಪಯೋಗ ಪಡಿಸ್ಕೋಬೇಕಂತ ನಾನು ತಮ್ಮ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ.